ಬಹು ನಿರೀಕ್ಷಿತ ಯೋಜನೆಯಾಗಿದ್ದಂತಹ ಸೈಕಲ್ ಪಾತ್ ನಿರ್ಮಾಣ ಯೋಜನೆ ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನೆನೆಗುದ್ದಿಗೆ ಬಿದ್ದಿದ್ದು ಒಂದು ರೀತಿ ಇಡೀ ಯೋಜನೆ ಹಳ್ಳ ಹಿಡಿದಿದೆ ಅಂತ ಹೇಳ್ಬೋದು. ಏಕೆಂದರೆ ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ನಾವಿದ್ದೀವಿ. ಕುವೆಂಪು ನಗರದ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ರಸ್ತೆಯ ಎರಡು ಬದಿಗಳಲ್ಲಿಯೂ ಕೂಡ ಒಂದು ಸೈಕಲ್ ಪಥವನ್ನು ನಿರ್ಮಾಣ ಮಾಡಲಾಗಿತ್ತು. ಇದೀಗ ಈ ಭಾಗದಲ್ಲಿ ಗ್ಯಾಸ್ ಪೈಪ್ಲೈನ್ ಅಳವಡಿಸುವಂಥ ಕಾಮಗಾರಿ ನಡೀತಾ ಇರೋ ಒಂದು ಕಾರಣದಿಂದಾಗಿ ಒಂದು ಈಗಾಗಲೇ ಹಾಕಿದ್ದಂಥ ಸೈಕಲ್ ಪಥದ ಒಂದು ಕಂಬಗಳನ್ನ ನೆಡಲಾಗಿತ್ತು, ಫೈಬರ್ ಕಂಬಗಳನ್ನ ನೆಡಲಾಗಿತ್ತು. ಅದನ್ನು ಬಹುತೇಕ ಇಲ್ಲಿ ತೆರವು ಮಾಡುವ ಮುಖಾಂತರ ಸೈಕಲ್ ಪಥಕ್ಕೆ ಒಂದು ರೀತಿ ಇಲ್ಲಿ ಯೋಜನೆಗೆ ಕೂಡ ಒಂದು ರೀತಿ ಎಳ್ಳು ನೀರನ್ನು ಬಿಡಲಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಯಾರು ಹೊಣೆ ಅನ್ನೋ ಒಂದು ಮಾತನ್ನು ಕೂಡ ಸಾರ್ವಜನಿಕರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ಮಹಾನಗರ ಪಾಲಿಕೆ ಮತ್ತು ಒಂದು ಖಾಸಗಿ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಇಲ್ಲಿ ಸೈಕಲ್ ಪಥವನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಒಂದು ಯೋಜನೆಗೆ ಯಾವುದೇ ರೀತಿಯ ಒಂದು ದೂರದೃಷ್ಟಿಯ ಒಂದು ಕೊರತೆ ಇದ್ದ ಒಂದು ಕಾರಣದಿಂದಾಗಿ ಒಂದು ಅವೈಜ್ಞಾನಿಕವಾಗಿ ಒಂದು ಕಾಮಗಾರಿಯನ್ನು ಮಾಡಲಾಗಿತ್ತು ಅನ್ನೋ ಒಂದು ಆರೋಪಗಳು ಆಗಲೇ ಕೇಳಿಬಂದಿತ್ತು. 2023ರಲ್ಲಿ ಆರಂಭವಾದಂಥ ಈ ಕಾಮಗಾರಿ ಹಲವಾರು ರಸ್ತೆಗಳಲ್ಲಿ ಬಹುತೇಕ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿತ್ತಾದರೂ ಇದೀಗ ಬಹುತೇಕ ಕಡೆಗಳಲ್ಲಿ ಈ ಕಂಬಗಳನ್ನ ಮುರಿದು ಹಾಕಲಾಗಿದೆ. ಒಂದು ಕೆಂಪು ಕಲರ್ನ ಒಂದು ಕಂಬಗಳನ್ನ ಹಾಕಲಾಗಿತ್ತು. ಕೆಲವರು ತಮಗೆ ಒಂದು ವಾಹನಗಳನ್ನ ತಮ್ಮ ಮನೆಗೆ ಕೊಂಡೊಯ್ಯೋದಕ್ಕೆ ಅನಾನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯೆಲ್ಲ ಕಿತ್ತಾಕಿದರೆ, ಇನ್ನು ಕೆಲವರು ಪಾರ್ಕಿಂಗಿಗೆ ಅನುಕೂಲ ಆಗಲಿ, ತಮ್ಮ ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಹಾಕಿದ್ದಂಥ ಕಂಬಗಳನ್ನ ಕಿತ್ತು ಬಿಸಾಕಿದ್ದಾರೆ. 3,65,00,000 ರೂಪಾಯಿ ಮೌಲ್ಯದ ಯೋಜನೆ ಇದೀಗ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಒಂದು ಸಂಪೂರ್ಣ ಹೊಣೆಯನ್ನು ಹೊರಬೇಕಾಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಅಂದವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು ಸೈಕಲ್ ಸವಾರರಿಗೆ ಪ್ರತ್ಯೇಕವಾಗಿ ಪಥವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ನಿರ್ಮಾಣ ಮಾಡಿದಂಥ ಸೈಕಲ್ ಪಾತ್ ಯೋಜನೆ ಇದೀಗ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿದ್ದು ಹಳ್ಳ ಹಿಡಿದಿದೆ ಅಂತ ಹೇಳ್ಬೋದು. ಇದಕ್ಕೆ ಯಾರು ಹೊಣೆ, ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದವರು ಯಾರು ಅನ್ನೋ ಪ್ರಶ್ನೆಯನ್ನು ಈಗ ಸಾರ್ವಜನಿಕರು ಮಾಡ್ತಾ ಇದ್ದು, ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಉತ್ತರ ನೀಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.